ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು ಸೂರ್ಯ ಬಂದಿದ್ದಾನೆ ನೋಡಿ ನಮ್ಮ ಮನೆ ಹತ್ರ. ಆ ಸೂರ್ಯನ ಬೆಳಕು ನಮ್ಮ ಮನೆ ದೇವ್ರ ಮನೆ ಮೇಲೆ ಬೀಳುತ್ತೆ. ಸೂರ್ಯನ ಬೆಳಕು. ಇವತ್ತು ನಮ್ಮ ಮನೆ ತಿಂಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ. ಕಡಲೆ ಬೀಜ ನೋಡಿ ಸಪ್ರೇಟು ಹುರಿದ್ಬಿಟ್ಟು ಎತ್ತಿಕ್ಕೋತೀನಿ. ಅದ್ರ ಜೊತೆಗೆ ಮಿಕ್ಸ್ ಮಾಡಿದ್ರೆ ಇಷ್ಟ ಆಗಲ್ಲ ನಮ್ಮ ಮನೆ ಮಕ್ಕಳಿಗೆ. ಹಂಗಾಗಿ ನಾನು ಸಪ್ರೇಟ್ ಹುರಿದೇ ಎತ್ತಿಕೊಂಡು ಆಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಫ್ರೈ ಮಾಡ್ಕೊತೀನಿ. ಸಪ್ರೇಟ್ ಎತ್ತಿಕ್ಕೋತಾ ಇದ್ದೀನಿ ಬೇರೆ ಪ್ಲೇಟ್ಗೆ. ನೋಡಿ, ಒಂದು ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ, ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಒಂದು ದಪ್ಪದು ಒಂದು 3 ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ನಾನು ಅನ್ನನ ಕುಕ್ಕರಲ್ಲಿ ಮಾಡಲ್ಲ, ಪಾತ್ರೆಯಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ. ಪಾತ್ರೆಯಲ್ಲೇ ಮಾಡೋದು ಯಾವಾಗೂ. ಕುಕ್ಕರಲ್ಲಿ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಪಾತ್ರೆಯಲ್ಲೇ ಮಾಡ್ತೀನಿ. ಪಾತ್ರೆ ಅಂದರೆ ತಪ್ಪಲೆ ಇರುತ್ತಲ್ಲ, ತಪ್ಪಲೆಯಲ್ಲಿ ಮಾಡ್ತೀನಿ. ನೋಡಿ, ಸ್ವಲ್ಪ ಈರುಳ್ಳಿ ಇದಾಗಿದೆ, ಬ್ರೌನ್ ಕಲರ್ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ಮು, ಅದು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ತಕ್ಕಷ್ಟು ಉಪ್ಪು, ನಮಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೋಬೋದು. ರುಚಿ ನೋಡಿ ನಾನಿನ್ನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಕಲರ್ ಬರಬೇಕಲ್ಲ ಚಿತ್ರಾನ್ನ, ಎಲ್ಲೋ ಕಲರ್, ಅದಕ್ಕೆ ಅರಿಶಿನ. ನೋಡಿ, 2 ಫ್ರೈ ಆಗಿದೆ ಇವಾಗ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು. ಈಗ ತುರಿದಿಟ್ಕೊಂಡಿರೋವಂಥ ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಚಿತ್ರಾನ್ನಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕಿದೆ. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಸ್ವಲ್ಪ ಅರ್ಧ ಬೇಯಬೇಕು. ಈರುಳ್ಳಿ ಫ್ರೈ ಆಗಿದೆಯಲ್ಲ, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ನೋಡಿ, ಇದು ಆಗಿದೆ ಇವಾಗ. ಕ್ಯಾರೆಟ್ ತುರಿ, ಕ್ಯಾಪ್ಸಿಕಮ್ಮು ಎಲ್ಲ ತುರಿದಿಟ್ಕೊಂಡಿರ್ತೀನಲ್ಲ, ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ತೆಂಗಿನಕಾಯಿ ತುರಿ ಹಾಕೊಳ್ಳೋದು. ಬೇಕಂದರೆ ಇನ್ನೂ ಹಾಕ್ಕೋಬೋದು. ಫ್ರೈ ಮಾಡಿಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಕಾಯಿ ತುರಿ ಹಾಕೊಂಡ್ಮೇಲೆ ಕಟ್ ಮಾಡಿ ಇಟ್ಕೊಳ್ತೀನಿ ಕೊತ್ತಂಬರಿ, ಅದು ಹಾಕ್ಕೋಬೇಕು. ಒಂದು 2 ಸೆಕೆಂಡ್ ಸಿಮ್ಮಲ್ಲಿ ಇಟ್ಕೊಂಡು ಕಾಯಿ ತುರಿ ಮತ್ತು ಕೊತ್ತಂಬರಿ ಫ್ರೈ ಮಾಡಿಕೊಂಡು ಬಿಸಿಗೆ, ಅದ್ರ ಬಿಸಿ ಇರುತ್ತಲ್ಲ ಅದಕ್ಕೆ ಕೊತ್ತಂಬರಿ ಟೇಸ್ಟ್ ಎಲ್ಲ ಇಳ್ಕೊಳ್ಳುತ್ತೆ. ಒಂದು ನಿಂಬೆಹಣ್ಣು ಹಿಂಡ್ಕೊಂಡು ಇಟ್ಕೊಂಡಿದ್ದೆ, ಅದು ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಆದಮೇಲೆ ನಿಂಬೆಹಣ್ಣು ಹುಳಿ ಹಾಕ್ಕೋಬೇಕು. ನಿಂಬೆಹಣ್ಣು ಹುಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ. ಚಿತ್ರಾನ್ನ ಗೊಜ್ಜು ರೆಡಿಯಾಗಿದೆ. ಈಗ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಮಗನಿಗೆ ಪುಳಿಯೋಗರೆ ಇಷ್ಟ ಅಂತ ಪುಳಿಯೋಗರೆ ಕಲಿಸ್ಕೊಡ್ತಾಯಿದ್ದೀನಿ. ಅವನಿಗೆ ಚಿತ್ರಾನ್ನ ಇಷ್ಟ ಇಲ್ಲ, ಹಂಗಾಗಿ ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ನೋಡಿ, ಪುಳಿಯೋಗರೆ ಗೊಜ್ಜು ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ನೋಡಿ, ಲಾಸ್ಟ್ ಈ ಥರ ಕಡಲೆ ಬೀಜ ಹಾಕಿದ್ರೆ ನಮ್ಮ ಮನೇಲಿ ಇಷ್ಟ ಆಗುತ್ತೆ. ಎಲ್ಲ ಗೊಜ್ಜಲ್ಲೇ ಮಿಕ್ಸ್ ಮಾಡಿದ್ರೆ ಕಡಲೆ ಬೀಜ ಇಷ್ಟಪಡಲ್ಲ. ಗೊಜ್ಜಲ್ಲಿ ಮಿಕ್ಸ್ ಮಾಡಿದ್ರೆ ಗೊಜ್ಜಲ್ಲೇ ಎಲ್ಲ ಮೆತ್ತಗೆ ಆಗ್ಬಿಟ್ಟಿರುತ್ತೆ ಕಡಲೆ ಬೀಜ ಅಂತ. ಈ ಥರ ಮೇಲೆ ಹಾಕಿದ್ರೆ ಸ್ವಲ್ಪ ಕರುಮ್ ಥರ ಇರುತ್ತೆ ಅಂತ ಇಷ್ಟಪಡ್ತಾರೆ. ಗೊಜ್ಜು ಬೇರೆ ಪಾತ್ರೆಗೆ ಸ್ವಲ್ಪ ಬಾಕ್ಸ್ಗೆ ಎತ್ತಿಕೊಂಡಿದ್ದೀನಿ. ಇದಕ್ಕೆ ಅನ್ನ ಕಲಿಸ್ಕೊಂಡು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ನೋಡಿ, ಇದೇ ಪಾತ್ರೆಗೆ ಅನ್ನ ಕಲಿಸ್ಬಿಟ್ಟು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ಅನ್ನ ಕಲಿಸ್ಬೇಕಾದ್ರೆ ಸ್ವಲ್ಪ ಸಪ್ಪೆ ಆಗಿರುತ್ತೆ. ಗೊಜ್ಜು ಬೇರೆ ಅನ್ನ ಬೇರೆ ಮಾಡ್ಕೊಂಡಿರ್ತೀವಲ್ಲ, ಆವಾಗ ಬೇಕಂದರೆ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇದಕ್ಕೆ
ನಾನು ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಪ್ಪೆ ಅನ್ನಿಸ್ತು, ಉಪ್ಪು ಹಾಕ್ಕೊಂಡಿದ್ದೀನಿ ಇದಕ್ಕೆ. ಲಂಚ್ ಬಾಕ್ಸ್ ರೆಡಿ ಆಯಿತು. ಒಬ್ರಿಗೆ ಚಿತ್ರಾನ್ನ, ಒಬ್ರಿಗೆ ಪುಳಿಯೋಗರೆ, ಮಕಾನ ಅದು ಫ್ರೈ ಮಾಡಿದೆ, ಉಪ್ಪು ಖಾರ ಹಾಕಿಟ್ಟಿದೆ, ಅದನ್ನು ಹಾಕಿದೆ. ಮಕಾನ ಅಂದರೆ ತಾವರೆ ಬೀಜ ಲಂಚ್ ಬಾಕ್ಸ್ ರೆಡಿ ಆಯಿತು. ಮಕ್ಕಳ ಸ್ಕೂಲು ಟೈಮ್ ಆಯಿತು, ಅವರು ತಿಂತಾಯಿದ್ದಾರೆ. ಸರಿ ಫ್ರೆಂಡ್ಸ್, ಟೈಮ್ ಆಯಿತು, ಸ್ಕೂಲ್ ಟೈಮು. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.